ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಗರ್ ಪೇಷಂಟ್ಸ್, ಡಯಾಬಿಟಿಸ್ ಅವರು ಅಂದರೆ ಮಧುಮೇಹಿಗಳು ತಿನ್ನಬಹುದಾದಂತಹ ಹಣ್ಣುಗಳ ಬಗ್ಗೆ ಹೇಳ್ತೀನಿ. ಯಾವ ಹಣ್ಣುಗಳು ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತಲೂ ಹೇಳ್ತೀನಿ. ಮೊದಲನೇದು ನೇರಳೆ ಹಣ್ಣು. ಈ ನೇರಳೆ ಹಣ್ಣನ್ನ ಒಂದು ಚಿಕ್ಕ ಬೌಲಷ್ಟು ತಿನ್ಬೋದು, ಅಂದರೆ ಒಂದು 150 ಗ್ರಾಮ್ ಅಷ್ಟು ತಿನ್ಬೋದು. ನೆಕ್ಸ್ಟ್ ಪೇರಳೆ ಹಣ್ಣು ಅಂದರೆ ಸೀಬೆಕಾಯಿ, ಗವ್ವಾ ಫ್ರೂಟ್ ಅಂತಾರಲ್ವಾ, ಅದನ್ನ 1 ರಿಂದ 2 ತಿನ್ಬೋದು. ನೆಕ್ಸ್ಟ್ ಪಪ್ಪಾಯನೂ ಅಷ್ಟೇ ಒಂದು ಚಿಕ್ಕ ಬೌಲಷ್ಟು ತಗೋಬೋದು, ಒಂದು 150 ಗ್ರಾಮ್ ಅಷ್ಟು ತಗೊಳ್ಳಿ. ನೆಕ್ಸ್ಟ್ ಬಾಳೆಹಣ್ಣು ತಿನ್ಬೋದಾ ಅಂದರೆ ತಿನ್ಬೋದು. ಬಾಳೆಹಣ್ಣು 1 ತಿಂದರೆ ಒಳ್ಳೇದು, 1ಕ್ಕಿಂತ ಜಾಸ್ತಿ ಶುಗರ್ ಪೇಷಂಟ್ ತಿನ್ನಕ್ಕೆ ಹೋಗ್ಬೇಡಿ, ಓಕೆನಾ. ನೆಕ್ಸ್ಟ್ ಆಪಲ್, ಸೇಬ್ನ ಸೀಸನಲ್ಲಿ ತಿನ್ನಿ, 1 ತಿಂದರೆ ಸಾಕು. ನೆಕ್ಸ್ಟ್ ಕರ್ಬೂಜದ ಹಣ್ಣು. ಕರ್ಬೂಜ ತುಂಬ ಸ್ವೀಟ್ ಆಗಿರುತ್ತೆ, ತಿನ್ಬೋದಾ ತಿನ್ಬಾರ್ದಾ ಅಂದರೆ ತಿನ್ಬೋದು. ಕರ್ಬೂಜದ ಹಣ್ಣು ಅಷ್ಟೇ ಒಂದು ಚಿಕ್ಕ ಬೌಲಷ್ಟು ತಗೋಬೋದು, ಅಂದರೆ ಒಂದು 150 ಗ್ರಾಮ್ ಅಷ್ಟು. ಅದೇ ರೀತಿ ಕಲ್ಲಂಗಡಿ ಹಣ್ಣು ಕೂಡ ಸ್ವಲ್ಪ ಪ್ರಮಾಣದಲ್ಲಿ 150 ಗ್ರಾಮ್ ಅಷ್ಟು ತಗೋಬೋದು. ಶುಗರ್ ಪೇಷಂಟ್ಸ್, ಡಯಾಬಿಟಿಕ್ ಪೇಷಂಟ್ಸು ನಾನು ಹೇಳಿದಂಥ ಹಣ್ಣುಗಳನ್ನ ನಾನು ಹೇಳಿದ ಪ್ರಮಾಣದಲ್ಲಿ ತಿಂದರೆ ಯಾವುದೇ ತೊಂದರೆ ಆಗಲ್ಲ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಇಷ್ಟು ಹಣ್ಣುಗಳು ತಿನ್ಬೋದು ಅಂತ ಹೇಳಿದೆ ಅಂತ ಎಲ್ಲ ಹಣ್ಣ ಒಂದೇ ದಿನ ಮಾತ್ರ ತಿನ್ನಕ್ಕೆ ಹೋಗ್ಬಿಡಿ, ಓಕೆನಾ. ಒಂದೊಂದು ದಿನ ಒಂದೊಂದು ಹಣ್ಣ ತಿನ್ನಿ, ಆರೋಗ್ಯವಾಗಿರಿ.